ಆಸ್ಟ್ರೇಲಿಯಾಲಿ ಗಣೇಶ ಹಬ್ಬ ಶಾಪಿಂಗ್ ಮಾಡುವಾಗಲೇ ಗೊತ್ತಾಗೋಯ್ತು ನಾನಿಲ್ಲಿ ಸದ್ಯಕ್ಕೆ ಹಬ್ಬಕ್ಕೆ ಇಷ್ಟಪಟ್ಟಿದ್ದೆಲ್ಲ ತೊಗೊಳಕ್ಕೆ ಮನ್ಸು ಮಾಡಲ್ಲ ಅಂತ. ರಜತ್ ಹೇಳ್ತಾರೆ, ಏನಾಗಲ್ಲ ತಗೋ, ಎಲ್ಲನೂ ಇಂಡಿಯನ್ ರುಪೀಸ್ಗೆ ಕನ್ವರ್ಟ್ ಮಾಡ್ತಾ ಕೂರಬೇಡ, ಆಗ ತೊಗೊಳಕ್ಕೆ ಮನ್ಸು ಬರಲ್ಲ, ಎಲ್ಲನೂ ಇಂಡಿಯಾಗೆ ಹೋದಾಗ ನೀನು ತೊಗೊಂಬರೋಕ್ಕಾಗಲ್ಲ ಅಂತ. ಆದರೆ ಏನು ಮಾಡಲಿ, ಕಮ್ಮಿಗೆ ಸಿಗೋದನ್ನ ನಮ್ಮ ಬೆಂಗಳೂರಲ್ಲಿ ನೋಡಿ ನೋಡಿ ಅದಕ್ಕೆ 10 ಪಟ್ಟು ಕೊಡಬೇಕು ಅಂದರೆ ಇನ್ನೂ ಮನ್ಸು ಬರ್ತಿಲ್ಲ. ಹೋಗ್ತಾ ಹೋಗ್ತಾ ನೀನೇ ಅಡ್ಜಸ್ಟ್ ಆಗ್ತೀಯಾ ಅಂತ ಎಲ್ಲರೂ ಹೇಳ್ತಿದ್ದಾರೆ, ನೋಡೋಣ. ಗಣೇಶ ಹಬ್ಬದ ಥರನೇ ದೀಪಾವಳಿಗೂ ಏನೇನಾಗುತ್ತೆ ಆದಷ್ಟು ಮನೆಯಲ್ಲೇ ಡೆಕೋರೇಷನ್ಸ್ಗೆ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಮದುವೆ ಆದಮೇಲೆ ಮೊದಲನೇ ದೀಪಾವಳಿ ಅಲ್ವಾ, ಸ್ಪೆಷಲ್ ಆಗಿರಲಿ ಅಂತ ಈ ದೀಪದ ಸ್ಟ್ಯಾಂಡು, ಕ್ಯಾಂಡಲ್ ಹೋಲ್ಡರ್ ಅಂತ ಎಲ್ಲ ನಾನೇ ಮಾಡಿದ್ದೀನಿ. ಇವೆಲ್ಲ ಮಾಡುವಾಗ ಅದೆಸ್ಸಲ ನಮ್ಮ ಮಲ್ಲೇಶ್ವರಂ ಚಿಕ್ಕಪೇಟೆನ ನೆನೆಸ್ಕೊಂಡು ಲೆಕ್ಕನೇ ಇಲ್ಲ. ಏನೇ ಬೇಕಿದ್ರೂ 5 ನಿಮಿಷ ಗಾಡೀಲಿ ಹೋಗಿ ತೊಗೊಂಬರ್ತಿದ್ದೆ. ಇರಲಿ, ಸದ್ಯಕ್ಕೆ ನಾನು ಇಂಡಿಯಾಲಿಲ್ಲ ಅಥವಾ ಹಬ್ಬದ ವೈಬ್ಸ್ ಇಲ್ಲ ಅಂತ ನಂಗೆ ಅನಿಸ್ಬಾರ್ದು. ಅದಕ್ಕೆ ಹೆಲ್ಪ್ ಮಾಡ್ತಿರೋದು ನಂಗೆ ಗೊತ್ತಿರೋ ಈ ಆರ್ಟ್ಸ್ ಆ್ಯಂಡ್ ಕ್ರಾಫ್ಟ್ಸ್. ರಜತ್ನು ಮಾವಿನೆಲೆ ತೊಗೊಂಡು ಬನ್ನಿ ಅಂತ ಓಡಿಸಿದ್ದೀನಿ. ಇನ್ನು ಅದರಲ್ಲಿ ಏನೇನಾಗುತ್ತೆ ಎಲ್ಲ ಮಾಡಿ ಹಬ್ಬಕ್ಕೆ ಪೂರ್ತಿ ರೆಡಿ ಆಗೋದೇ ಕೆಲಸ. ಹಬ್ಬ ಹೇಗೆ ಮಾಡಿದ್ವಿ, ಏನು ಕತೆ ಅಂತ ನೆಕ್ಸ್ಟ್ ವಿಡಿಯೋಲಿ ಹೇಳ್ತೀನಿ. ಹಾಗೆ ನಾನು ಇದಕ್ಕೆ ಮುಂಚಿನ ಹಬ್ಬಗಳಲ್ಲಿ ಬೊಂಬೆ ಮಾಡಿದಾಗ, ಗಣೇಶ ಮಾಡಿದಾಗ ಎಲ್ಲರೂ ತುಂಬಾ ಇಷ್ಟಪಟ್ಟಿದ್ರಿ. ತುಂಬಾ ಮೆಸೇಜಸ್ಗಳು ಬಂತು. ಥ್ಯಾಂಕ್ ಯು ಸೋ ಮಚ್.